ಇಲ್ಲಿ ತನಕ ನಿರ್ಮಾಪಕಿಯಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಂತ ಶಿಲ್ಪಾ ಗಣೇಶ್ ಅವರು ಈಗ ಗಾಯಕಿಯಾಗಿ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸೊ ಈ ಮೂಲಕ ಇಂಡಸ್ಟ್ರಿಗೆ ಗೋಲ್ಡನ್ ಫ್ಯಾಮಿಲಿಯಿಂದ ಗೋಲ್ಡನ್ ವಾಯ್ಸ್ ಸಿಕ್ಕಂತಾಗಿದೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಶಿಲ್ಪಾ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇಲ್ಲಿ ತನಕ ನೀವು ಹಾಡ್ತೀರಾ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಗೊತ್ತಿದ್ದು ಒಬ್ಬರಿಗೆ, ಅದು ಗಣೇಶ್. ಸೊ ಇಷ್ಟು ವರ್ಷದಿಂದ ನೋಡ್ಕೊಂಡಿದ್ದಾರೆ ಗೊತ್ತು ಫ್ರೆಂಡ್ಸ್ಗೆ. ಇಲ್ಲಿ ತನಕ ಇಷ್ಟು ಲೇಟ್ ತಡ ಮಾಡಿದ್ದು ಯಾಕೆ ಅಂತ ಸಿಂಗರ್ ಆಗೋ ಅನ್ನುವಂಥ ವಿಚಾರದಲ್ಲಿ? ಇದು ನಮ್ಮ ಸಿನಿಮಾ ಸುಮಾರು ದಿನ ಆದ್ಮೇಲೆ ನಾನು ಪ್ರೊಡಕ್ಷನ್ ಅಂತ ಮಾಡಿದ್ದು. ನಮ್ಮ ಸಿನಿಮಾದ ಅಂದ್ರೆ ಎಲ್ಲರಿಗೂ ಹೋಗ್ಬಿಟ್ಟು ನಾನು ಹಾಡ್ತೀನಿ ಅಂತ ನಾನು ಕೇಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಅಟ್ಲೀಸ್ಟ್ ಈ ಮೂಲಕ ನನ್ನ ಸಿನಿಮಾ ನಿರ್ಮಾಣದ ಮೂಲಕ ನಾನು ಹಾಡಿರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ತಿದೆ ನಾನು ಹಾಡು ಬಲ್ಲೆ ಅಂತ. ಸೊ ಹಂಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ವಿ ಥಾಟ್ ಅದಕ್ಕೆ ಇಷ್ಟು ದಿನ ಕಾದೆ ನಮ್ದೇ ಪ್ರೊಡಕ್ಷನ್ ಆದಾಗ ಮಾಡ್ಬೇಕು ಅಂತ. ಗಣೇಶ್ ಅವರು ಅಪ್ರೋಚ್ ಮಾಡಿರ್ಲಿಲ್ವಾ ಇಲ್ಲಿ ತನಕ ಅವರ ಸಿನಿಮಾದಲ್ಲಿ ಯಾವ್ದಾರು ಒಂದು ಹಾಡು ಹಾಡಿ? ಸಿ ಈಸ್ ನಾಟ್ ದಟ್ ಅಂದ್ರೆ ನನ್ನ ಹೆಂಡತಿ ಕೈಲಿ ಹಾಡಾಡ್ಸಿ ಸರಿ ಹೋಗಲ್ಲ ಅದೆಲ್ಲ. ಸೊ ನಾವು ಅಟ್ ಲೀಸ್ಟ್ ದೇ ನೋ ದಟ್ ಐ ಸಿಂಗ್ ಅಲ್ವಾ. ಅವ್ರಾಗಿ ಅವ್ರು ಕೇಳಿದ್ರೆ ಓಕೆ. ಫಾರ್ ಪ್ಯಾಷನ್ ಐ ಹ್ಯಾವ್ ಡನ್ ಇಟ್. ಸೊ ಈ ಸಿನಿಮಾದಲ್ಲಿ ಹಾಡು ಹೇಳ್ಬೇಕು ಅಂತ ಯಾರು ಹೇಳಿದ್ರು? ಗಣೇಶ್ ಸರ್ ಹೇಳಿದ್ರ ಅಥವಾ ತಮ್ಮ ಆಯ್ಕೆ ಆಗಿತ್ತ? ಆಲ್ ಆಫ್ ಅಸ್ ಲೈಕ್ ಇದು ಸಿನಿಮಾ ಸಾಂಗ್ ಬಂದಾಗ್ಲೇ ನೀನೇ ಟ್ರೈ ಮಾಡಿ ಅಂತ ಹೇಳಿದ್ರು ಇವರು. ನನ್ನ ಮ್ಯೂಸಿಕ್ ಡೈರೆಕ್ಟರು ಆಕ್ಚುಲಿ ನಾನು ಜಸ್ಟ್ ಟ್ರೈ ಮಾಡಿದೆ ರೆಕಾರ್ಡಿಂಗ್ ಮಾಡುವಾಗ. ಹಿ ವಾಸ್ ಲೈಕ್ ಫ್ಯಾಂಟಾಸ್ಟಿಕ್ ಮ್ಯಾಮ್, ಯು ಆರ್ ಡೂಯಿಂಗ್ ಇಟ್, ಯು ಹ್ಯಾವ್ ನೀವೇ ಹಾಡ್ಬೇಕು ಈ ಸಾಂಗ್ನ. ಅವ್ರು ಕೇಳೋದವರು ಮಲಯಾಳಂ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಸೊ ಅವ್ರು ನಂಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಟ್ರು, ನೀವು ಮಾಡ್ಲೇಬೇಕು, ನೀವು ಹಾಡ್ಲೇಬೇಕು ಅಂತ. ಸೊ ಈಗ ಅನಿಸ್ತಿದೆ ಮೇಡಮ್ ತುಂಬಾ ತಡ ಮಾಡ್ಬಿಟ್ಟೆ ನಾನು ಹಾಡೋದನ್ನ ಅಂತ? ಹೌದು, ಈಗ ಅನ್ಸ್ತಿದೆ. ಮೊದ್ಲೇ ಮಾಡ್ಬೇಕಿತ್ತು ಅಂತ. ಆಫ್ಟರ್ ಐ ಗಾಟ್ ದಟ್ ರೆಸ್ಪಾನ್ಸ್ ಅಲ್ಲ, ಈಗ ಖುಷಿ ಆಗ್ತಾ ಇದೆ. ಗಣೇಶ್ ಸರ್ ಏನಂತ ಹೇಳ್ರು, ಮೊದಲ ಬಾರಿಗೆ ಫಸ್ಟ್ ಇನ್ನೂ ಔಟ್ ಆಗಿರಲ್ಲ, ಸಾಂಗ್ ಇನ್ನೂ ರಿಲೀಸ್ ಆಗಿರಲ್ಲ, ಅದಕ್ಕೂ ಮೊದಲೇ ಒಂದ್ಸರಿ ಕೇಳೋದಿರುತ್ತಲ್ಲ, ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರು ತಮಗೆ ಅಂತ? ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರು. ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಹಿ ಹಸ್ ಹರ್ಡ್ ಮೀ ಸಿಂಗ್ ಅಲ್ಲ, ಮನೆಯಲ್ಲಿ ಹಾಡಿರೋದು ಕೇಳಿದಾರೆ ಅವರು. ನಂಗೆ ಗೊತ್ತು ಅಲ್ವಾ ಅಂತ, ಯು ಸಿಂಗ್ ಸೋ ವೆಲ್ ಅಂತ. ನನಗೆ ಮನೇಲಿ ಹಾಡ್ತಾ ಇರ್ತೀರಾ ಹಾಗಾದ್ರೆ? ನಂಗೆ ಸಿಂಗಿಂಗ್ ಅಂತೂ ನನಗೆ ಮೈ ನಾನು ಎಂಥದೇ ಒಂದು ಸ್ಟ್ರೆಸ್ ಅಲ್ಲಿ ಇರ್ಲಿ ಅಥವಾ ಎಂತ, ನನ್ಗೆ ಮ್ಯೂಸಿಕ್ ಒಂದು ಬೇಕು. ಅಡುಗೆ ಮಾಡೋವಾಗ್ಲೂ ಹಾಡು ಹಾಕೊಂಡಿರ್ತೀನಿ ನಾನು. ಐ ಆಮ್ ಅ ಮ್ಯೂಸಿಕ್ ಲವರ್. ಸೊ ಐ ಕೀಪ್ ಸಿಂಗಿಂಗ್ ಆಲ್ಸೋ, ಹಮ್ಮಿಂಗ್ ಆಲ್ಸೋ. ಎಲ್ಲ ಕಡೆ ಕರಿಯೋಕೆ ಸಿಸ್ಟಮ್ಸ್, ನನ್ನ ಬೆಡ್ರೂಮ್ ಅಲ್ಲೂ ಕರಿಯೋಕೆ, ಕಾರಲ್ಲೂ ಕರಿಯೋಕೆ, ಇದ್ರಲ್ಲಿ ಮೇಲೆ ಇದ್ರ ಪಾರ್ಟಿ ಏರಿಯಾದಲ್ಲೂ ಕರಿಯೋಕೆ, ಎಲ್ಲ ಕಡೆ ಒಂದೊಂದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ಸುಮ್ಮನೆ ಆಡೋದು. ಸಿಕ್ಕಾಪಟ್ಟೆ ಇಷ್ಟಪಡುವಂತ ಸಿಂಗರ್ ಯಾರು ಅಂತ? ಹಿಂದಿಯಲ್ಲಿ ಶ್ರೇಯಾ ಘೋಷಾಲ್. ಐ ರಿಯಲಿ ಲೈಕ್. ಕನ್ನಡದಲ್ಲಿ ಈಗ ಈಗಿನ ಐ ಥಿಂಕ್ ಪೃಥ್ವಿ ಅವರು ಮತ್ತೆ ಅವರೆಲ್ಲ ಚೆನ್ನಾಗಿ ಹಾಡ್ತಾರೆ ಅಲ್ವಾ. ಹೌದು. ಇಲ್ಲಿ ತನಕ ಕನ್ನಡ ಸಿನಿಮಾಗಳ ನಿರ್ಮಾಣ ಮಾಡ್ಕೊ ಬಂದಿದ್ರಿ, ಬಟ್ ಒಂದು ಕನಸು ಯಾವಾಗಲೂ ಇದ್ದೇ ಇರುತ್ತೆ, ಅಂದ್ರೆ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ. ಆ ಒಂದು ಕನಸು ಪಿಕ್ಚರ್ ಸಿನಿಮಾ ಮೂಲಕ ಆಗ್ತಾ ಇದೆ. ಸೊ ಇದೇ ಒಂದು ಸಿನಿಮಾವನ್ನ ಆಯ್ಕೆ ಮಾಡೋಕೆ ಕಾರಣ ಏನಾಗಿತ್ತು ಅಂತ? ಇದೆ ಅಂತಲ್ಲ, ಸುಮಾರು ವರ್ಷದಿಂದ ನಾನು ಆಕ್ಚುಲಿ ಸಬ್ಜೆಕ್ಟ್ಗಳು ಕೇಳ್ತಾ ಇದ್ದೆ. ಯಾವ್ದಾದ್ರು ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದಾಗ ಐ ವಾಂಟ್ ಟು ಡೂ ಇಟ್ ಅಂತ ಹೇಳ್ಬಿಟ್ಟು. ಇದೊಂದು ಒಳ್ಳೆ ಫ್ಯಾಮಿಲಿ ನೀವು ನಂಬಲಿಕ್ಕಿಲ್ಲ. ನನಗೆ ಸಿನಿಮಾ ಅಂತ ಮಾಡಿ ತುಳುನಾಡ ಪ್ರತಿಯೊಬ್ಬರ ಆರ್ಟಿಸ್ಟ್ಗಳನ್ನ ಹಾಕೊಂಡು ಸಿನಿಮಾ ಮಾಡಿರೋದಿದೆ. ಪ್ರತಿ ಫ್ರೇಮಲ್ಲಿ ಒಂದು 30-35 ಜನ ಇರ್ತಾರೆ ಸಿನಿಮಾದಲ್ಲಿ. ಸೊ ಎವ್ರಿಬಡಿ ಇಸ್ ದೇರ್ ಇನ್ ಎವ್ರಿ ಫ್ರೇಮು. ಅದು ನನಗೆ ಖುಷಿ ಆಯ್ತು ಈ ಸಬ್ಜೆಕ್ಟ್ ಬಗ್ಗೆ. ಎಲ್ಲಾರನು ಓಕೆ, ಜೊತೆಯಲ್ಲಿ ನಾನು ಪ್ರತಿ ಫ್ರೇಮಲ್ಲೂ ವರ್ಕ್ ಮಾಡ್ಬೋದಲ್ಲ. ಒಬ್ರು ಕೌಂಟ್ರ್ ಕೊಟ್ರು ಇನ್ನೊಬ್ರು ಕೊಟ್ರೆ ಇನ್ನೊಬ್ರು, ಆ ತರ ಲೈಕ್ ದೇರ್ ಇಸ್ ಅ ಕಾಂಪಿಟೇಷನ್ ಅಲ್ಲಿ ಒಬ್ಬೊಬ್ರು ಹೇಳಿದ್ದಾರೆ ಲೈಕ್ ಕೌಂಟರ್ಗಳು ಕೊಟ್ಕೊಂಡು. ಅವರೆಲ್ಲ ಇನ್ಸ್ಟೆಂಟ್ ಅಲ್ಲಿ ಒನ್ ಲೈನರ್ಸ್ ಅಲ್ವಾ, ಡೈಲಾಗ್ಗಳು ಹೊಡಿಯೋದು ಆ ತರದಲ್ಲಿ. ದಟ್ಸ್ ವೈ ಐ ಸೆಡ್ ಆ ಕಾಮಿಡಿನ ನೋಡ್ಬೇಕು, ಯಾಕಂದ್ರೆ ಪ್ರತಿಯೊಬ್ರು ಇದ್ದಾರೆ. ನಾನ್ ಕಮ್ಮಿ ಇಲ್ಲ ಅಂತ ಮಾಡಿದ್ದಾರೆ ಎಲ್ಲರೂ. ಹಂಗೆ ಇಲ್ಲಿ ತನಕ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೇಳಿದ್ವಿ, ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಒಂದು ಸಬ್ ಟೈಟಲ್ ತುಂಬಾ ಚೆನ್ನಾಗಿರೋದು ಅಂದ್ರೆ ಕ್ಯಾಚ್ ಆಗಿರುವಂತದ್ದು. ಸೊ ನೀವು ಕೂಡ ಸಂಬಂಧಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತೀರಾ, ಯಾಕಂದ್ರೆ ನಿಮ್ಮ ಮನೇಲಿ ಯಾವುದೇ ಕಾರ್ಯಕ್ರಮ ಆದ್ರೂ ನೋಡ್ತಾ ಇರ್ತೀವಿ, ಅಷ್ಟು ಜನ ಬರ್ತಾರೆ ಇಂಡಸ್ಟ್ರಿ. ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಎಲ್ಲ ಸೇರ್ತಾರೆ. ಅದೆಲ್ಲವೂ ಇದೆಯಾ ಮೇಡಮ್ ಈ ಸಿನಿಮಾದಲ್ಲಿ ಆ ತರದೊಂದು ಸಂಬಂಧದ ಬಗ್ಗೆ? ಎಕ್ಸಾಕ್ಟ್ಲಿ, ಸಂಬಂಧದ ಬಗ್ಗೆನೇ ಸಿನಿಮಾ. ಒಂದು ಚಿಕ್ಕ ಪುಟ್ಟ ಒಂದು ಪ್ರಾಬ್ಲಮ್ಸ್ಗಳಾದ್ರೂ ಕೂಡ ಅದನ್ನ ದೊಡ್ಡದು ಮಾಡದೆ ನಾವೆಲ್ಲ ಒಟ್ಟಿಗೆ ಹಿಂಗಿರ್ಬೇಕು ಅನ್ನೋದು ಇದು ಸಿನಿಮಾ. ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ ನೀವು ಕೇಳಿದಾಗ ಸಿನಿಮಾದಲ್ಲಿ ಗೊತ್ತಾಗುತ್ತೆ ನಾವು ಯಾಕೆ ಇಟ್ಟಿದೀವಿ ಆ ಪ್ಯಾನ್ ಇಂಡಿಯಾ. ಅದರಲ್ಲೂ ಒಂದು ಕಾಮಿಡಿ ಇದೆ, ಪ್ಯಾನ್ ಇಂಡಿಯಾ ಫ್ಯಾಮಿಲಿ. ಇವಾಗೆಲ್ಲ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡ್ತಿದಾರಲ್ಲ, ನಾವು ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ ಯಾಕೆ ಇಟ್ಟಿದೀವಿ ಅಂತ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಸಿನಿಮಾದೊಳಗಡೆ ಸಿನಿಮಾನ ಇದು ಅಂತ ಅದಕ್ಕೆ ಮಂದಿರ ಇದೆ, ಮತ್ತೊಂದ್ ಕಡೆ ಕ್ಯಾಮ್ರಾ ಇದೆ. ಎಸ್ ಪಿಕ್ಚರ್ ಒಳಗೆ ಪಿಕ್ಚರ್.